ಹಾಯ್ ವೆಲ್ಕಮ್. ಸೊ ಇವತ್ತು ಇನ್ನೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದು ಮಿಲ್ಕ್ ಪೌಡರಿಂದ ಮಾಡ್ತಕ್ಕಂಥ ರೆಸಿಪಿ. ಚಾಕ್ಲೇಟ್ಸ್ ಬದಲು ಇದನ್ನು ಆರಾಮಾಗಿ ಕೊಡ್ಬೋದು ಮಕ್ಕಳಿಗೆ ಮನೇಲಿ ಮಾಡಿಬಿಟ್ಟು. ಸೊ ಹೇಗೆ ಮಾಡೋದಂತ ನೋಡೋಣ. ಸೊ ನಮ್ಮ ಬುಜ್ಜಿ ಅವರು ಇದರಲ್ಲಿ ಮಾಡಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ. ಆಲ್ರೆಡಿ ರೆಡಿ ಆಗಿಬಿಟ್ಟು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿಡ್ತಾಯಿಲ್ಲ ಅವನು. ನಾನು ನೋಡ್ತೀನಿ ಅಂತ ಬಂದು ಕೂತಿದ್ದಾನೆ. ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆಗಿದ ತಕ್ಷಣ ಸಕ್ಕರೆ ಹಾಕ್ಕೋಬೇಕಾಗುತ್ತೆ. ಅಂದರೆ ನಾವು ಎಷ್ಟು ಅಳತೆ ತೊಗೋತೀವೋ ಅಷ್ಟು ಸಕ್ಕರೆ ಬೇಕಾಗುತ್ತೆ ಅಷ್ಟೇ. ಅಂದರೆ 1 ಕಪ್ ನಾನಿಲ್ಲಿ ಇದು ತೊಗೊಂಡಿದ್ದೀನಿ ಆ ಮಿಲ್ಕ್ ಪೌಡ್ರು. ಸೊ ಹಂಗಾಗಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಒಂದು ಬಟ್ಲಷ್ಟು ಮಿಲ್ಕ್ ಪೌಡ್ರು, ಇದು ಅಂಗನವಾಡಿಲೆಲ್ಲ ಕೊಡ್ತಾ ಇರ್ತಾರಲ್ಲ ಮಕ್ಕಳಿಗೆ. ಸೊ ಅದೇ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ ಮಿಲ್ಕ್ ಪೌಡ್ರ್ ಅದ್ರ ಯೂಸ್ ಮಾಡ್ಬೋದು, ಅಂಗಡಿ ಥರ ಯೂಸ್ ಮಾಡ್ಬೋದು. ಸೊ ಆ ಮಿಲ್ಕ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ತುಂಬ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚಿಕ್ಕ ಊರಿಲೇ ಮಾಡಿದ್ರೆ ಬೆಸ್ಟ್ ಅದು. ಇಲ್ಲ ತಳ ಎಲ್ಲ ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದೇ ಥರ ಇದ್ದರೂ ಓಕೆ, ಮಕ್ಳಿಗೆ ಕೊಡ್ಬೋದು. ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿ ಬೇಕು ಅಂತಂದರೆ ನಾನು 1 ಸ್ಪೂನಷ್ಟು ಕೋಕೋ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ, ಚಾಕ್ಲೇಟ್ ಪೌಡರು. ಸೊ ಅದಿದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ಚಾಕ್ಲೇಟ್ಗೆ ಥರನೇ ಇರುತ್ತಲ್ಲ, ಸೊ ತಿನ್ನೋಕ್ಕೆ ಇಷ್ಟಪಡ್ತಾರೆ. ನನ್ನ ಮಗನಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಕೋಕೋ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ 1 ಸ್ಪೂನಷ್ಟು. ಸೊ 1 ಸ್ಪೂನಷ್ಟು ಕೋಕೋ ಪೌಡ್ರಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಇದು ಪಾತ್ರೆ ತಲ ಅಂಟಬಾರ್ದು. ಸೊ ಆ ಥರವರೆಗೂ ಅಲ್ಲಿವರೆಗೂ ನಾವು ತಿರುಗಿಸ್ತಾನೆ ಇರಬೇಕು ಇದನ್ನು. ಸೊ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದರೆ ಈ ಒಂದು ಉಂಡೆ ಮಾಡೋಕ್ಕೆ ಬರುತ್ತಲ್ಲ ಆ ಥರ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಆಲ್ರೆಡಿ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಒಂದು 5 ನಿಮಿಷ ತಣ್ಣಗೆ ಹಾಕ್ಬಿಟ್ಬಿಟ್ಟು ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೇ ರೆಡಿ ಮಾಡ್ಕೋಬೋದು. ಇದನ್ನು ನಾನು ಇಲ್ಲಿ ರೌಂಡಾಗಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಟ್ರಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಬುಜ್ಜಿ ರಿಯಾಕ್ಷನ್ ಏನು ಅಂತ ನೋಡೋಣ ಬನ್ನಿ. ಇವಾಗ ಇದು ಕೊಡ್ತೀನಿ ಅವನಿಗೆ. ಬಿಡು, ಇದು ಕೈಲಿ ಹಿಡ್ಕೊತೀನಿ ನಾನು. ಹೆಂಗೈತೆ ಮನೆ ಇಲ್ಲಿ ಹೇಳಮ್ಮಂಗೆ. ಎಮ್ಮಿ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.